ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಇವಾಗ KCET ಮತ್ತೆ ನೀಟ್ನ ಮುಗಿಸ್ಕೊಂಡಿದ್ದೀರಾ ಕೌನ್ಸಲಿಂಗ್ನ. ಸೊ ತುಂಬಾ ಜನಕ್ಕೆ ಇವಾಗ ಹಾಸ್ಟೆಲ್ ಅವಶ್ಯಕತೆ ಇರುತ್ತೆ, ಯಾಕಂದ್ರೆ ಕಾಲೇಜ್ಗೆ ಹೋಗ್ತಿರ್ತೀರಾ ಅಲ್ವಾ, ಹಾಸ್ಟೆಲ್ ಅವಶ್ಯಕತೆ ಇರುತ್ತೆ. ಸೊ ನೀವು ಗೌರ್ಮೆಂಟ್ ಕಡೆಯಿಂದ ಕೊಡುವಂಥ ಹಾಸ್ಟೆಲ್ಗೆ ನೀವು ಸೇರ್ಕೋಬಹುದು ಅಂತ ಹೇಳ್ಬೋದು. ಸೊ ಯಾವ ರೀತಿ ಫ್ರೀಯಾಗಿ ಹಾಸ್ಟೆಲ್ನ ಪಡಿಬೋದು ಇವಾಗ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ಇವಾಗ SSP ಪೋರ್ಟಲ್ ಥರನೇ ನಿಮ್ಗೆ ಇಲ್ಲಿ SHP ಅಂತ ಹೇಳ್ಬಿಟ್ಟು SHP ಕರ್ನಾಟಕ ಅಂತ ಅಂದ್ಬಿಟ್ಟು ಒಂದು ಪೋರ್ಟಲ್ ಇದೆ, ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ಇದರ ಅರ್ಥ. ನಾನಿಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, 1 ಮಿನಿಟ್. ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ, ಇಲ್ಲಿ ಪಕ್ಕ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ನಿಮಗೆ ಈ ಥರ ಒಂದು ವೆಬ್ಸೈಟ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಪ್ರೀ ಮ್ಯಾಟ್ರಿಕ್ಸ್ ಮತ್ತು ಪೋಸ್ಟ್ ಮ್ಯಾಟ್ರಿಕ್ಸ್ ಅಂತ ಇರುತ್ತೆ. SSP ಅಕೌಂಟ್ ಅಂತ ಇರುತ್ತೆ. ಪ್ರೀ ಮ್ಯಾಟ್ರಿಕ್ಸ್ ಅಂದರೆ 5th to 10th ಅಂತ ಹೇಳ್ಬೋದು. ಪೋಸ್ಟ್ ಮ್ಯಾಟ್ರಿಕ್ಸ್ ಅಂದರೆ 10th ಗ್ರಾಜುಯೇಷನ್ ತನಕ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ನೀವು ಇವಾಗ ಪೋಸ್ಟ್ ಮ್ಯಾಟ್ರಿಕ್ಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಆ್ಯನ್ಯಲ್ ಇನ್ಕಮ್ ಬಂದುಬಿಟ್ಟು 2,50,000ಗಿಂತ ಕಮ್ಮಿ ಇರಬೇಕಾಗುತ್ತೆ. ನಿಮ್ಮ ಒಂದು ಫಾದರ್ ಇನ್ಕಮ್ ಬಂದುಬಿಟ್ಟು 2,50,000ಕ್ಕಿಂತ ಕಮ್ಮಿ ಇರಬೇಕಾಗುತ್ತೆ ವರ್ಷಕ್ಕೆ. ಅಂಥವ್ರಿಗೆ ಮಾತ್ರ ಈ ಒಂದು ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮೇನ್ ಆಗಿ ಇವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ನೋಡಿ. SSP ಸ್ಟೂಡೆಂಟ್ ID ಬೇಕಾಗುತ್ತೆ ನಿಮಗೆ, ಮತ್ತೆ ರಿಜಿಸ್ಟ್ರೇಷನ್ ಆಗಿರಬೇಕಾಗುತ್ತೆ ನೀವು, ಮತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ, ಮತ್ತೆ ಕ್ಯಾಸ್ಟ್ RD ನಂಬರ್ ಅಂತ ಬರುತ್ತೆ, ಓಕೆನಾ. ಕ್ಯಾಸ್ಟ್ ಒಂದು ಸರ್ಟಿಫಿಕೇಟ್ನಲ್ಲಿ ಇರುತ್ತೆ, ಸೊ ಅದು ನಿಮ್ಮ ಹತ್ರ ಇರಬೇಕಾಗುತ್ತೆ. ಇನ್ಕಮ್ RD ನಂಬರ್ ಅಂತ ಬರುತ್ತೆ, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಅದಾದಮೇಲೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಯೂನಿವರ್ಸಿಟಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಾರೆ ನೋಡಿ, ಆ ಒಂದು ನಂಬರ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್, ಕಾಲೇಜ್ನ ಒಂದು PU ಮತ್ತು PU ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಅದಾದ್ಮೇಲೆ ಮಾಸ್ ಕಾರ್ಡ್ ಇರಬೇಕಾಗುತ್ತೆ PUCದು. ಅದಾದ್ಮೇಲೆ ಕಾಂಟ್ಯಾಕ್ಟ್ ಅಡ್ರೆಸ್ ಇರಬೇಕಾಗುತ್ತೆ, ಓಕೆನಾ. ಹೋಮ್ ಅಡ್ರೆಸ್ ಆಗಿರ್ಬೋದು, ಯಾತನ ಆಗಿರ್ಲಿ, ಒಂದು ಸರ್ಟಿಫಿಕೇಟ್ ಅಂತ ಇರಬೇಕಾಗುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಒಟ್ಟಿನಲ್ಲಿ ಅಡ್ರೆಸ್ ಪ್ರೂಫ್ ಅಂತ ಕರೀತಾರೆ ಅದನ್ನು. ಸೊ ಜಸ್ಟ್ ಪೋಸ್ಟ್ ಮ್ಯಾಟ್ರಿಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಫಸ್ಟು ಲಾಗಿನ್ ಆಗಿಬಿಟ್ಟು ಅದಾದಮೇಲೆ ಅವ್ರು ಕೇಳ್ತಿರೋ ಒಂದು ಡೀಟೇಲ್ಸ್ ಎಲ್ಲನೂ ಕೂಡ ಫಿಲ್ ಮಾಡಿಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಮೇನ್ ಕ್ರೈಟೀರಿಯಾ ಏನಿದೆ ಅಂದರೆ 2,50,000ಕ್ಕಿಂತ ಕಮ್ಮಿ ಇರಬೇಕಾಗುತ್ತೆ ಆ್ಯನ್ಯಲ್ ಇನ್ಕಮ್ ಬಂದು, ಅಂದರೆ ವರ್ಷಕ್ಕೆ, ಓಕೆನಾ. ವರ್ಷಕ್ಕೆ 2,50,000ಕ್ಕಿಂತ ಕಮ್ಮಿ ಇರಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟಲ್ಲಿ ಅದಿರಬೇಕಾಗುತ್ತೆ. 2,50,000 ಡಿವೈಡೆಡ್ ಬೈ 12 ಅಂತ ಹಾಕಿದ್ರೆ ನಿಮ್ಮ ಒಂದು ಅಪ್ಪನ ಒಂದು ಆ್ಯನ್ಯಲ್ ಇನ್ಕಮ್ ಅಂದರೆ ತಿಂಗಳ ಒಂದು ಇನ್ಕಮ್ ಬಂದುಬಿಟ್ಟು 20,000 ರೂಪಾಯಿ ಒಳಗಡೆ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರನ್ನು ಕೂಡ ಅಪ್ಲೈ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.